ನಾವು ಯಾರ ಮೇಲೂ ಹಲ್ಲೆ ಮಾಡಿಲ್ಲ. ಅವರು ಅವಾಚ್ಯ ಶಬ್ದ ಮಾತಾಡೋದಕ್ಕೆ ನಾವು ಅವ್ರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಮಾಡಿಲ್ಲ ಅಂತ ಹೇಳಲ್ಲ. ಅವ್ರು ನಿನ್ನೆನೂ ಸಹಕಾರ ಕೊಡ್ರಿ ಅಂತ ಹೇಳಿದರು. ಸಹಕಾರ ನೀವು ಬೆಳಗ್ಗೆ 6ರಿಂದ ಸಂಜೆ 6 ಮಟ್ಟ ಆದ್ರೆ ನಮ್ಮ ಸಹಕಾರ ಇಲ್ಲಪ್ಪ. ನೀವು ಸಾರ್ವಜನಿಕರಿಗೆ ಏನು ತೊಂದರೆ ಮಾಡೋಂಗಿಲ್ಲ, ಶಾಲೆ ಕಾಲೇಜುಗಳು ಬಂದ್ ಮಾಡೋಂಗಿಲ್ಲ, ಬಸ್ಗಳನ್ನ ರೋಡ್ ರಸ್ತೆ ತಡೆ ಮಾಡೋಂಗಿಲ್ಲ ಅಂತಂದು ನಾನು ಅವರಿಗೆ ನಿನ್ನೆ ಸಂಜೆನೇ ಅವ್ರು ಯಾರೋ BJP ಮಾಜಿ ಅಧ್ಯಕ್ಷ ಯಾರೋ ಸುರೇಶ್ ಅಂತ ನನ್ನ ಹತ್ರ ಮಾತಾಡಿದ್ದ, ಸಹಕಾರ ಕೊಡ್ರಿ ಅಂತಂದು. ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡ್ದಂಗೆ ನಿಮ್ಮ ಪಾಡಿ ನೀವು ಸ್ಟ್ರೈಕ್ ಮಾಡ್ಕೊಂಡು ನೀವು ಮನವಿ ಕೊಡ್ತೀರಾ ಸರ್ಕಾರಕ್ಕೆ, ಕೊಡ್ಕೊಳ್ರಿ, ನಮ್ಮದು ಅಭ್ಯಂತರ ಇಲ್ಲ. ಬಟ್ ನೀವು ಏನಾದ್ರು ಸಾರ್ವಜನಿಕರಿಗೆ ತೊಂದರೆ ಮಾಡಿದರೆ ನಾವು ಬೀದಿ ಬರಬೇಕಾಗತ್ತೆ ಅಂತ ನಿನ್ನೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೆ. ಇವತ್ತು ಅನವಶ್ಯಕವಾಗಿ ಬಸ್ಗಳನ್ನ ತಡೆ ಮಾಡಿದರು. ನಮ್ಮ ಶಾಸಕರು ಆಲ್ರೆಡಿ ಮುಂಚೆನೇ ಬಂದು ಜನಗಳಿಗೆ ತೊಂದರೆ ಆಗ್ತದೆ ಜನ ಅಲ್ಲಿ ಬಂದು ಅವ್ರಿಗೆ ಹೇಳಿದ್ದಕ್ಕೆ ಅವ್ರಿಗೆ ಆಲ್ರೆಡಿ TV ಸರ್ಕಲಲ್ಲಿ ನಿಂತಿದ್ರು. ನಾನು ಅದ್ರ ಮೇಲೆ ಬಂದೆ. ಅವನು ಯಾರೋ ಒಬ್ಬನು ಬಂದು ನನ್ನ ಮೇಲೆ ಕೂಗಾಡಿದ ಅವಾಚ್ಯ ಶಬ್ದ ಮಾತಾಡೋಕ್ಕೆ ಬಂದ. ಯಾಕಪ್ಪ ಏನಾಗಬೇಕು ಅಂತ ನಾನು ಕೇಳಿ ನಿಜ ಐತಿ, ಯಾರ ಬಗ್ಗೆ ಏನು ಅಲ್ಲೇ ಏನು ಮಾಡಿಲ್ಲ. ಅವನು ಹೇಳ್ತಾರೆ ಬೇಕಾದಷ್ಟು ಅವ್ರು BJP ಅವ್ರು ಮೊದಲೇ ಸುಳ್ರು, ಏನು ಬೇಕಾದ್ರೂ ಹೇಳ್ತಾರೆ ಅವರು. ಇಲ್ಲ ಅವನು ಕೇಳಿ ಪರ್ಟಿಕ್ಯುಲರ್ ಹೇಳಿ ಪರ ಸಿಬ್ಬಂದಿ ಹೆಸರು ಹೇಳಿ, ಯಾಕೆ ಅವ್ನು ಹೊಡಿದ್ರಿ ವಿಡಿಯೋ ಇದಿಲ್ಲ ಅಂತ ಹೇಳಲ್ಲ. ಅಲ್ರಿ ಬಿಡುಗಡೆ ಮಾಡೋಕ್ಕೆ ಈಗ ಸಾಮಾಜಿಕ ಜಾಲತಾಣ ನಾವು ಯಾರು ಹಿಡ್ಕೊಳಕ್ಕಾಗಲ್ಲ. ಈಗ ಇರೋದೇ ಸಾಮಾಜಿಕ ಜಾಲತಾಣ ನಿಮಗಿಂತ ಫಾಸ್ಟ್ ಅದಾರ ಅವ್ರು ಒಪ್ಕೊತೀನಿ. ಬಟ್ ನಾನೇನು ಅವ್ನಿಗೆ ಹಲ್ಲೆ ಮಾಡ್ಬೇಕಂತ ಮಾಡಿಲ್ಲ. ಅವ್ನು ಎದುರಿಗೆ ಬಂದ ದಬ್ಬಿರೋದು ನಿಜ ಆಯ್ತು ಅವನಿಗೆ. ಅವನು ನಮ್ಮ ಕಾಂಗ್ರೆಸ್ಸಾಗಿದ್ದ, ಅವನು ಮುಟ್ಟಾಳ ಇಲ್ಲಿ ಕಾಂಗ್ರೆಸ್ಸಾಗಿದ್ದು, ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೋ ಪಟ್ಟಣ ಪಂಚಾಯತಿ ಮೆಂಬರ್ ಅಧ್ಯಕ್ಷರಾಗಿದ್ದ ನಮ್ಮ ವಾರ್ಡಲ್ಲೇ. ನಾವೇ ಮಾಡಿದ್ದದನ್ನ, ಅವನ ಅಧ್ಯಕ್ಷ ಮಾಡಿದ್ದ, ನಾವೇ ಮಾಡಿದ್ದು. ಮಾಡಿ ಅವ್ನು ಬಂದು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂದಲ್ಲಿ, ನಿನಗೆ ಮಾನ ಮರ್ಯಾದೆ ಐತಿಲ್ಲಪ್ಪ, ನಿನಗೆ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಆಗಿ ನೀನು ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗಿ ಇವತ್ತು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತೆಲ್ಲ ನಾಚಿಕೆ ಮಾನ ಮರ್ಯಾದೆ ಇತ್ತು. ಅವ್ನಿಗೆ ದಬ್ಬಿರೋದು ನಿಜ, ಅಲ್ಲೇನು ಮಾಡಿಲ್ಲ ನಾನು, ದಬ್ಬಿರೋದು ನಿಜ. ಅವ್ನು ನನ್ನ ಎದೆ ಮೇಲೆ ಬಂದ, ನಾನು ದಬ್ಬಿರೋದು ನಿಜ. ಕಾಂಗ್ರೆಸ್ಸಿಗೆ ಇದ್ದು ಅಧ್ಯಕ್ಷರಾಗಿ ಅಧಿಕಾರ ಅನುಭವಿಸ್ಕೊಂಡು ನೀನು ಇವತ್ತು ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತೆಲ್ಲ ನಾಚಿಕೆ ಆಗಲ್ಲ ನಿನಗೆ ಅಂತ ಹೇಳಿದ್ದು ನಿಜ ಐತಿ. ನಾನೇ ಮಾಡಿದ ಅಧ್ಯಕ್ಷನ, ನಾವು ಶಾಂತಗೌಡರು ಸೇರಿ ಕೇಸ್ ಮಾಡಿದ್ದು ನಮ್ದು ಕೇಸ್ ಆಗೈತಿ. ಅಯ್ಯೋ ಶಿವನೇ, ಮತ್ತು ಅವರು ಈಗ 2 ಕೈ ಸೇರಿದ್ರೆ ಚಪ್ಪಳೆ ಆಗೋದು, ಒಂದು ಕೈಯಿಂದ ಚಪ್ಪಳೆ ಆಗಲ್ಲ. ಅವ್ನು ನನ್ನ ಮೇಲೆ ದಬ್ಬಿದ್ದಕ್ಕೆ ನಾನು ಅವ್ನು ದಬ್ಬಿದ್ದೀನಿ. ಅವನು ಕಂಪ್ಲೇಂಟ್ ಮಾಡಿ ನಂದು ಕೇಸ್ ಆಗಬೇಕು, ಅವ್ನದು ಆಗಬೇಕು. ನಾನು ಅವರು ಅಷ್ಟರ ಇವತ್ತಿನ ಘಟನೆಗೆ ಇವತ್ತು ಗಲಾಟೆ ಆಗೋಕ್ಕೆ ನಾವೆಲ್ಲ ರಸ್ತೆ ಬರೋಕ್ಕೆ ಇದೇ MP ರೇಣುಕಾಚಾರ್ಯ ಅವನ ಜೊತೆಗೆ ಇರ್ತಕ್ಕಂಥವ್ರು ಅವ್ರು ಏನು ಸಹಪಾಠಿಗಳೆಲ್ಲ ಅದಾರಲ್ಲ ಅವರೆಲ್ಲರೂ ಕಾರಣ. ಅವರು ಅಂದರೆ ನಂದು ಕಂಪ್ಲೇಂಟ್ ಇದೆ. ಅವರು ದೌರ್ಜನ್ಯ ಮಾಡೋದಕ್ಕೆ ನಾವು ರಸ್ತೆಗಳಿದ್ದೇವೆ. ನಾನು ನಿನ್ನೆ ಹೇಳಿದ್ದೇನೆ ಅವ್ರಿಗೆ, ನಾನು ಹೇಳಿದ್ನಲ್ರಿ, ಅವ್ರು ಪ್ರತಿಭಟನೆ ಮಾಡೋಕ್ಕೆ ನಮ್ದು ಅಡ್ಡಿ ಇಲ್ಲ. ಅವ್ರು ಪ್ರತಿಭಟನೆ ಮಾಡಲಿ, ಕೂಗಲಿ, ಧಿಕ್ಕಾರ ಅನ್ನಲಿ, ಬೇಕಾದ್ ಮಾಡ್ಕೊಳ್ಳಿ, ರಸ್ತೆ ತಡೆ ಮಾಡಬೇಡ್ರಿ, ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡ್ರಿ ಅಂತ ನಮ್ಮದು ಮೊದಲನೇ ಪಾಯಿಂಟು. ಬಸ್ಗಳನ್ನ ತಡೆಯೋಂಗಿಲ್ಲ, ವೆಹಿಕಲ್ಗಳನ್ನ ತಡೆಯೋಂಗಿಲ್ಲ. ಯಾರೋ ಮದುವೆ ಹೋಗೋರು ಇರ್ತಾರೆ, ಕಾಲೇಜಿಗೆ ಹೋಗೋರು ಇರ್ತಾರೆ, ಎಕ್ಸಾಮ್ ಇಂಟ್ರ್ಯೂ ಹೋಗೋರು ಇರ್ತಾರೆ, ಹಾಸ್ಪಿಟ್ಲಿಗೆ ಹೋಗೋರಿರ್ತಾರೆ, ಶವಕ್ಕೆ ಹೋಗೋರಿರ್ತಾರೆ. ನೀವು ಅವ್ರಿಗೆ ತೊಂದರೆ ಮಾಡೋಂಗಿಲ್ಲಪ್ಪ ಅಂತ ನಾನು ಅವ್ರಿಗೆ ಎಚ್ಚರಿಕೆಯನ್ನು ನಿನ್ನೆ ಸಂಜೆನೇ ಕೊಟ್ಟಿದ್ದೀನಿ. ನೀವು ಮತ್ತೆ ಇದನ್ನು ಮಾಡಿದ್ರೆ ನೀವು ಹೇಳಿದ್ರು ಈ ಥರ ಮಾಡ್ತೀರಿ ಅಂತಂದರೆ ಮತ್ತೆ ದಬ್ಬಾಳಿಕೆ ಆಗಲ್ವಾ? ಅದು ದೌರ್ಜನ್ಯ ಅಲ್ವಾ? ಇದು ನಾವು ನೋಡ್ರಿ, ನಾವು ಮಾಡಿದ್ರು ಯಾವುದೇ ಕಾರಣಕ್ಕೂ ಬಂದ್ಗಳನ್ನ ನಾವು ಇತಿಹಾಸ ಮಾಡಿಲ್ಲ. ಯಾವಾಗೋ ಒಂದು 100ಕ್ಕೆ 1 ಏನೋ ಬಂದ್ ಮಾಡಿರ್ಬೋದು. ಅದು ಸಾರ್ವಜನಿಕರ ಹತ್ರ ನಾವು ಓಪನ್ ಮೈಕಲ್ಲಿ ನಮ್ದು ಈ ಥರ ಇದೆ, ದಯಮಾಡಿ ತಾವು ಸಹಕಾರ ಕೊಡಬೇಕು, 1 ಗಂಟೆನೋ 2 ಗಂಟೆನೋ ಅಂತೇಳಿ ನಮ್ಮ ಹೊನ್ನಾಳಿಯಲ್ಲಿ ನಮಗೆ ಸಹಕಾರವನ್ನು ಕೊಡ್ರಿ. ಅದಾದ ನಂತರ ನೀವು ಓಪನ್ ಮಾಡ್ಕೊಂಡ್ರಿ ಅಂತ ಮೈಕಲ್ಲಿ ಅನೌನ್ಸ್ ಮಾಡಿ, ನಾವು ಯಾವಾಗೋ ಒಂದು 10 ವರ್ಷದಾಗ 1 ಸತಿ 2 ಸತಿ ಬಂದ್ ಮಾಡಿರ್ಬೋದು. ಪ್ರತಿಭಟನೆಗಳು ಸಾಕಷ್ಟು ಮಾಡಿದ್ದೀವಿ. ನಾವು ಹೋಗ್ತೀವಿ ತಾಲೂಕು ಆಫೀಸ್ ಮುಂದೆ, ನಮ್ದು ಏನಾಯ್ತು ಅದು ಮಾತಾಡ್ತೀವಿ, ವಿರೋಧ ಪಕ್ಷಕ್ಕೆ ಏನು ಹೇಳ್ಬೇಕು ಅದು ಹೇಳ್ತೀವಿ, ಮನೆಗೆ ಕೊಡ್ತಿದ್ವಿ, ರಾಜ್ಪಾಲರಿಗೂ ಅಥವಾ ಯಾರಿಗೂ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕೊಡ್ತಿದ್ವಿ, ಮನೆಗೆ ಹೋಗ್ತಿದ್ವಿ. ಬಟ್ ಈ ಥರ ಇವ್ರು ಯಾವುದೋ ರಾಜಕೀಯ ಬೆಳೆಗಳು ಬೇಯಿಸ್ಕೊಳಕ್ಕೆ ಇವನು ಸೋತು ಸುಣ್ಣಾಗಿ ಮನೆಗೆ ಕೂತ್ಕೊಂಡು ಜನ ಎಲ್ಲಿ ನನ್ನ ಮರ್ತು ಬಿಡ್ತಾರೋ ಅಂತಂದು ಹೇಳಿ ಇವತ್ತು ಜನಗಳನ್ನ ಗೊಬ್ಬೆ ಎಬ್ಸೋಕ್ಕೋಸ್ಕರ ಇವತ್ತು ಜನಗಳನ್ನ ಅಮಾಯಕರನ್ನ ಕರ್ಕೊಂಬಂದು ನಾನು ರಸ್ತೆ ತಡೆ ಮಾಡ್ತೀನಿ, ಇವನೇ ಯಾವ 2 ಚೀಲ ಮೆಕ್ಕೆಜೋಳ ತಂದು ಇವನೇ ಸುರ್ಕಂದ್ರೆ ಟೈರ್ ಸುಟ್ಟೋದು ಇವೆಲ್ಲ ಮಾಡೋಂತಾರೆ ಹೇಳ್ತಾರೆ. ಯಾರ ಮಾಡಲಿ, ಅವರು ಸ್ಟ್ರೈಕ್ ಮಾಡಲಿ, ಕೂಗಲಿ, ಬೇಕಾದ್ರೆ ನಮ್ಮ ಪಕ್ಷ ಬಗ್ಗೆ ಮಾತಾಡಲಿ. ಪ್ರಜಾಪ್ರಭುತ್ವ ಅವ್ರಿಗೆ ಮಾತಾಡೋಕ್ಕೈತಿ, ನಮಗೆ ಮಾತಾಡೋಕ್ಕೈತಿ. ನಾವು BJP ಬಗ್ಗೆ ಮಾತಾಡ್ತೀವಿ, ಅವ್ರ ನಮ್ಮ ಬಗ್ಗೆ ಮಾತಾಡಲಿ. ಅದು ಏನಾಗಬೇಕು ಅದನ್ನು ಅವರು ತನಿಖೆ ಇದು ಕೊಡಲಿ. ಅವರು AC ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಕಳಿಸ್ತಾರೋ, ರಾಜ್ಪಾಲರು ಕಳಿಸ್ತಾರೋ, ಮುಖ್ಯಮಂತ್ರಿ ಕಳಿಸ್ತಾರೋ ಕಳಿಸ್ಲಿ. ನೀವು ಏನೋ ಬೆಂಬಲ ಮಾಡಿರಿ, ಗುಂಡಿ ಮುಚ್ಚಿರಿ ಅಂತ ಬೇಕಾದ್ ಕೊಡಲಿ. ನಮ್ದು ಅದಕ್ಕೇನು ಅಡ್ಡಿ ಇಲ್ಲ. ನಮ್ಗೆ ಬಂದದ್ದು ನಮಗೆ ಅವ್ರಿಗೂ ರಸ್ತೆ ತಡೆ ಮಾಡಿದ್ರಿಂದ, ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ರಿಂದ. ಒಬ್ರು ಕೇಳ್ರಿ
ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವ ಅವಾಚ್ಯ ಶಬ್ದದಿಂದ ಅವಾಚ್ಯ ಶಬ್ದ ಬಳಸಿದ್ದು ರೆಕಾರ್ಡ್ ನೋಡ್ರಿ ಅವನು ಅಲ್ಲ ಸರ್ ಇಲ್ಲಿ ಕೇಳ್ರಿ ಇಲ್ಲಿ ಕೇಳಿ ನಿಮ್ಮ ಮಾತಿಗೆ ಉತ್ತರ ಕೊಡ್ತೇನೆ ರೀ. ಅವನೇ ಯಾವಾಗ ನೀನು ಅವ್ನು ನನಗೆ ಅವಾಚ್ಯ ಶಬ್ದ ನೀನು ಅವನು ಮತ್ತು ನಾನು ನೀವೇ ಹೇಳ್ತೀರಿ ಜವಾಬ್ದಾರಿ ಸ್ಥಾನ ಒಬ್ಬ ಜಿಲ್ಲಾಧ್ಯಕ್ಷರು. ಇವನು ನೀನು ಹೋಗ ನೀನು ಅಂತ ಅವ್ನು ನನಗಂದ್ರೆ ಮತ್ತು ನಾನು ಏನು ಕೈ ಬಳೆ ಹಾಕ್ಯಂದ ನಾವು ಇವ್ರಿಗೆಲ್ಲ ಬಿ ಜೆ ಪಿಯವ್ರಿಗೆ ನಾವಿಲ್ಲಿ ಸೊಪ್ಪು ಹಾಕಲ್ಲ. ನಾವು ಇವ್ರ ಹತ್ರ ಹೋರಾಟ ಈಗೆಲ್ಲ ಇಂಥವು ಭಾಳ ಹೋರಾಟಗಳು ನಮ್ಮ ಹತ್ರ ಆಗಿದ್ದಾವೆ. ಇಂಥವಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ, ಇವ್ರಿಗೆ ಬೆದರೋದು ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಮಾಡಿದರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಗೂಂಡಾಗಿರಿ ಅವ್ರು ಮಾಡ್ತಾ ಇರೋದು. ನೀವು ಪ್ರಶ್ನೆ ಸುಮ್ಕೆ ನಮ್ಮನ್ನು ಪ್ರೆಸ್ ಮಾಡ್ತಾ ಇದ್ರಿ ಅಷ್ಟೇ. ನೀವು ಗೂಂಡಾಗಿರಿ ಮಾಡ್ತಾರೋ ಅವರು. ಇವತ್ತು ನಾನು ಪೊಲೀಸರಿಗೆ ಹೇಳ್ತಾ ಇದ್ದೀನಿ. ಯಾಕೆ ದೂರು ಕೊಡಬೇಕು? ನಾವು ಪೊಲೀಸರ ಹತ್ರನೇ ಮಾತಾಡಿದ್ದು ಸರ್. ಒಂದು ನಿಮಿಷ, ನೀವು ಮುಷ್ಕರ ದಯಮಾಡಿ ನಾನು ಮಾತಾಡ್ಬಿಡ್ತೇನೆ. ನಾವು ಸರ್ ಆಡಳಿತ ಪಕ್ಷದಲ್ಲಿರೋರು ನಿಮ್ಮ ಅಧಿಕಾರಿಗಳಿಗೆ ಮಾತು ಕೇಳ್ತಿಲ್ಲ, ಹೇಗೆ ಹೇಳ್ತಾರೆ? ಅಧಿಕಾರಿಗಳ ಮೂಲಕ ಹ್ಞೂನ್ರಿ, ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಅಧಿಕಾರಿಗಳಿಗೆ ಹೇಳಿದ್ದು, DSPಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, AC ಅವರಿಗೆ ನೆನ್ನೆನೂ ಹೇಳಿದ್ದೆ. ಅವ್ರು ರಸ್ತೆ ತಡೆ ಮಾಡಿದರೆ ಮತ್ತು ನೋಡ್ರಿ ನಮ್ಮ ಕಾರ್ಯಕರ್ತರು ಬರ್ತಾರೆ, ಗಲಾಟೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಎಚ್ಚರಿಕೆ ಕೊಡ್ರಿ ಅಂತ ಅವ್ರು ನೋಟಿಸ್ ಕೊಟ್ಟೇವೆ ನಾವು ಅಂತ ಹೇಳಿದರು. ಅವರು ಬಂದರು. ನೋಟಿಸ್ ಪಾಟಿಸಿಗೆಲ್ಲ ಮೈಟ್ ಮಾಡಲ್ಲ ಇವು ಬಂಡ್ತನ. ಅವನು ಇದು ಆಗಲಿ ಅಂತಲೇ ಕಾಯೋದವರು. ಅವರಿಗೆ ಪ್ರಚಾರ ಮಾಡ್ಕೊಂಡು ನೀವು ಹೇಳ್ತಿಲ್ಲ ಬೇಕು, ಇವೆಲ್ಲ ಬೇಕು ಅವ್ರಿಗೆ ಪ್ರಚಾರಕ್ಕೋಸ್ಕರ. ಅಧ್ಯಕ್ಷರು ನಮ್ಮ ಮ್ಯಾಗ ಅಲ್ಲೇ ಮಾಡಿದ್ರು, ದೌರ್ಜನ್ಯ ಹೇಳಿ. ಬಟ್ ಅವರು ಇವನ್ನೆಲ್ಲ ಪ್ರಚಾರಕ್ಕೋಸ್ಕರ, ಈ ಪ್ರಚಾರಕ್ಕೆ ಗೀಳಿರೋದು ಇವರಿಗೆ. ಪ್ರಚಾರಕ್ಕೋಸ್ಕರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಏನು ಮಾಡ್ತಾಯಿಲ್ಲ ಇವರು. ಅವ್ರು ಮಾಡಿದ್ದಕ್ಕೆ ನಾವು ಇವತ್ತು ನಾವು ಬೀದಿ ಬಂದದ್ದು. ನಾವು ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೆ, ನೋಡಿರಿ ನಾವು ದಾವಣಗೆರೆಗೆ ಒಂದು ಪ್ರತಿಭಟನೆ ಮಾಡಿದ್ವಿ, ಓಟ್ ಚೋರಿ ಕಾರ್ಯಕ್ರಮದ್ದು. ನೀವೆಲ್ಲ ಇದ್ರಿ. ನಮ್ಮನ್ನು ಅಲ್ಲಿ ಬಿಟ್ರಾ ಜಯದೇವ ಸರ್ಕಲಿಂದ ನಮ್ಮನ್ನೆಲ್ಲ 3-4 ವ್ಯಾನ್ ಬಸ್ ತಗೊಂಬಂದು ತುಂಬ್ಕೊಂಡು ಹೋಗಿ ಅಲ್ಲೆಲ್ಲೋ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ತಗೊಂಡು ಬಿಟ್ಟು ಅರ್ಧ ಗಂಟೆ ಕುಂಡಿಸಿ ಆಮೇಲೆ ಬಿಟ್ಟರು. ಇವರಿಗೆ ನಾನು ಅದನ್ನೇ ಹೇಳಿದೆ, ನೋಡ್ರಿ ನಾವೇನು ನಮ್ಮದು ನಾವು ನಮ್ಮ ಪಾಡಿನ ಹೋಗ್ತೀವಿ, ಅವ್ರ ಪಾಡಿ ನೀವು ಇವ್ರು ಯಾರು 4-5 ಜನ ಅರೆಸ್ಟ್ ಮಾಡಿರಿ, ತಗೊಂಡು ಹೋಗ್ರಿ, ಎಲ್ಲರೂ ಕೂರಿಸ್ರಿ, ಅವ್ರು ಬಿಟ್ಟು ಕಳಿಸ್ರಿ. ಅಲ್ಲಿಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅವ್ರಿಗೆ SP ಅವ್ರಿಗೆ ಹೇಳಿದೆ, DSP ಅವ್ರಿಗೆ ಹೇಳಿದೆ, ಇನ್ಸ್ಪೆಕ್ಟ್ರಿಗೆ ಹೇಳಿದೆ. DSP ನನಗೆ ಅರ್ಧ ಗಂಟೆ ಟೈಮ್ ಕೊಡ್ರಿ, ನೀವು ಸುಮ್ಕಿರಿ, ನೀವಿಬ್ಬರು ಇಲ್ಲಿಂದ ಹೋಗ್ರಿ, ನಾನು ಮಾಡ್ತೇನೆ ಅಂದ್ರೆ ಅವ್ರು ಇದುವರೆಗೂ ಈಗೂ ಮಾಡ್ತಾಯಿಲ್ಲ. ಈಗೂ ನಾವು ಅಲ್ಲಿ ಹೋದ್ರೆ ಮತ್ತೆ ಜನ ನಮ್ಮರೇನು ಎಲ್ಲಿ ಹೋಗಿರಿ, ಇನ್ನೂ ಇಲ್ಲೇ ಅಲ್ಲಿದ್ದಾರೆ. ಈಗ ಹೊನ್ನಾಳಿಗೆ ಏನು ಕಾಂಗ್ರೆಸ್ಸರಿಗೆ ಏನು ಬರ ಇಲ್ಲ. ನಾವು ಅದನ್ನ ಮಾಡಬಾರ್ದು ಅಂತ ಕಾಯ್ತಾ ಇದ್ದೀವಿ. ಪೊಲೀಸರಿಗೆ ಇನ್ನೂ ಟೈಮ್ ಕೊಟ್ಟಿದ್ದೀವಿ. ಅವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಎಲ್ಲರೂ ಬಿಟ್ಟಿದ್ರೆ ಇಷ್ಟೊತ್ತಿಗೆ ವಾತಾವರಣ ಶಾಂತಿ ಆಗ್ತಾಯಿತ್ತು. ಬೆಲೆ ಇಲ್ಲ ಅಂತಲ್ಲ, ಅವರು ಈ ಥರ ನೀವು ಕೇಳ್ತಿರಲ್ಲ ಪ್ರಶ್ನೆ, ಹಂಗಾರೆ ವಿರೋಧ ಪಕ್ಷ ಏನೋ ಮಾಡ್ಬಾರ್ದ ಅಂತಂದೇಳಿ ಈ ಪ್ರಶ್ನೆ ಬರಬಾರ್ದು ಕಾಯ್ತಾ ಇದ್ದಾರೆ. ಅವ್ರಿಗೂ ತಾಳ್ಮೆ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾರೆ, ತಾಳ್ಮೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ, ಆಗ್ಲಿದ್ರೆ ಮಾಡ್ತಾರೆ. ನಾವು ಮತ್ತು ನಮ್ಮ ಸರ್ಕಾರ ಐತಿ. ಹ್ಞೂನ್ರಿ, ಅಲ್ಲ ಅವ್ರು ನಾನು ಟೈಮಲ್ಲ, ಅವರು ನಮಗೆ ಟೈಮ್ ತಗೊಂತಾರೆ. ಅರ್ಧ ಗಂಟೆ 1 ಗಂಟೆ ತಡೀರಿ ಸರ್, ನಾವು ಕಳಿಸ್ತೇವೆ ಎಂದು. ನಾವು ಇನ್ನೂ ಕಾಯ್ತೇವೆ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ. ಅವ್ರ ಟೈಮ್ ಪ್ರಕಾರ ಅವ್ರು ಕಳಿಸ್ಲಿ, ಅರೆಸ್ಟ್ ಮಾಡ್ಬೇಕು. ಅವರು ಅರೆಸ್ಟ್ ಮಾಡಿ ಈಗ ಅದು ಅವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಗೆ ಇದಾಗಬೇಕು ಅಂತಂದ್ರೆ ಅವ್ರು ಇಷ್ಟೊತ್ತಿಗೆ ಆ ಕೆಲಸ ಮಾಡಬೇಕಾಯ್ತು, ಮಾಡ್ತಾರೆ. ನಾವಿಬ್ಬರು MLA ಡೈರೆಕ್ಷನ್ ಕೊಟ್ಟಾರೆ, ನಾನು ಮಾತಾಡಿದ್ದೀನಿ, ಅದನ್ನು ಮಾಡ್ಬೇಕೀಗ. ಅವ್ರು ಮಾಡ್ತಾರೆ, ಟೈಮ್ ತಗೊಂಡಾರೆ. ಸರ್, ಈಗ ಭತ್ತದ ಖರೀದಿ ಕೇಂದ್ರ ನಾವು ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಸುದ್ದಿ ಮಾಡಿದ್ದೀವಿ. ಆದರೂ ಮೆಕ್ಕೆಜೋಳ APMC ನಾವೆಲ್ಲ ಸುದ್ದಿ ಮಾಡಿದ್ದೀವಿ. ಆದರೂ ನಿಮ್ಮ ಅಧಿಕಾರಿಗಳು ಕ್ಯಾರೆ ಆಗ್ತಿಲ್ಲ. ನೀವು ನಿಮ್ಮ ಅಧಿಕಾರಿಗಳು ಸೇರ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದಾ? ಇದಕ್ಕೆ ಹೇಳ್ತೀರಾ ನೀವು? ಭತ್ತ ಖರೀದಿಗೆ ಈಗಾಗಲೇ ಶಾಸಕರು ನೀವು ಯಾರೋ ಇಂಟರ್ವ್ಯೂ ಮಾಡಿದ್ರಿ ಬಸ್ ಸ್ಟ್ಯಾಂಡಾಗೆ. ಭತ್ತ ಖರೀದಿ ಅದು ಶಾಸಕರ ಮುಗಿಸ್ಬಿಡಿ, ಈಗ ನಾನು ಮುಗಿದ್ಬಿಡ್ರಿ. ಈಗ ನಿಮಗೆ ಜೋಳದ ಬಗ್ಗೆ ಸರ್ಕಾರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರದೇ ಕೇಳಿ ನಾನು ಕೊಡ್ತೇನೆ. ಈಗಾಗಲೇ ಶಾಸಕರು ನಿಮಗೆ ಹೇಳಿದ್ದಾರೆ, ಮೆಕ್ಕೆಜೋಳದಿರ್ಬೋದು, ಭತ್ತದಿರ್ಬೋದು ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಈಗಾಗಲೇ ಸರ್ಕಾರ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದೆ. ಮಾಡ್ತಾರೆ. ಅದಕ್ಕೊಂದು ಒಂದು ದಿವಸ ಅದಕ್ಕೆಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ಮಾಡ್ಕೋಬೇಕಾಗುತ್ತೆ. ಬೋರ್ಡ್ ಹಾಕಿದ್ದಾರೆ, ಬಟ್ ಅದು ಯಾವ ರೀತಿ ಇದೆ ಗೊತ್ತಾ? ಕಚೇರಿ ಟಾಯ್ಲೆಟ್ ರೂಮ್ ಇರ್ತಾವಲ್ಲ, ಅಂತ ಕಚೇರಿಯಲ್ಲಿ ಭತ್ತದ ಖರೀದಿ ಕೇಂದ್ರ ಮಾಡಿದ್ದಾರೆ. ನೋಂದಣಿ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ನೋಡಿದ್ರೆ ಏನೂ ಇಲ್ಲ. ಫೀ ಹಾಕಿದ್ರೆ ಮುಗಿದಷ್ಟು ಆಯ್ತು. ಈಗ ಶಾಸಕರಿದ್ದಾರೆ, ಅವ್ರು ಆಗ್ಲೇ ನಿಮಗೆ ಭರವಸೆ ಕೊಟ್ಟಾರೆ. ಅವ್ರು ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆಗಲೇ ತೀರ್ಮಾನ ಆಗಿದೆ ಎಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರೇ ಕೊಡ್ತಾರೆ. ನನಗೂ ಅಷ್ಟೇ ಮಾಹಿತಿ ಗೊತ್ತಿರೋದು. ಸರ್ಕಾರ ತೀರ್ಮಾನ ಮಾಡಿದೆ, ಮೆಕ್ಕೆಜೋಳ ಮತ್ತು ಭತ್ತಕ್ಕೆ ನಾವು ಖರೀದಿಯನ್ನು ಮಾಡ್ತೀವಿ, ಖರೀದಿ ಕೇಂದ್ರ ಓಪನ್ ಮಾಡೋದು. ನಾನು TVಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದು ನೋಡಿದ್ದೀನಿ. ಅದನ್ನೇ ಹೆಚ್ಚಿನ ವಿಚಾರಗಳು ಮಾಡ್ತಾರೆ. ಬಟ್ ಈಗ ನಾವೇನು
ಏನೋ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ, ಇವೆಲ್ಲ ಸುಳ್ಳು. ಅವ್ನು ಮಾತಾಡೋದಕ್ಕೆ ನಾವು ಮಾತಾಡಿದ್ವಿ. ಅವನು ಏಕವಚನದಿಂದ ನನಗೆ ನೀನು ಯಾರು ಅಂತ ನನಗೆ ಕೇಳ್ದ, ನೀನು ಯಾವನ್ನೇ ಅಂತ ನಾನು ಹೇಳಿದ ನಿಜ ಐತಿ. ಅವ್ನು ದಬ್ಬಕ್ಕೆ ಬಂದ, ನಾನು ದಬ್ಬಿ. ಅವನು ಸ್ವಲ್ಪ ಕುಳ್ಳ ಅದಾನೆ. ನಾವು ಮೀಡಿಯಾದವ್ರನ್ನ ಮಾಡಿದ್ದಿಲ್ಲ ಸರ್, ನಿಮ್ಮ ವಿಡಿಯೋಗಳು ವೈರಲ್ ಮಾಡಿದ್ದಾರೆ. ಅದೇ ಹೇಳಿದ್ರಿ, ಅವನು ನನ್ನ ಮ್ಯಾಗೆ ಏರ್ ಬಂದ, ನಾನು ಅವ್ನಿಗೆ ಯಾಕಲ್ಲ ಅಂತ ನಾನು ದಬ್ಬಿದ ನಿಜ ಐತಿ. ಅವನು ಸ್ವಲ್ಪ ಕುಳ್ಳ ಅದಾನೆ. ಅವ್ರಿಬ್ರು ಮಾವಳಿಯ ಏನಂದ್ರೆ ಅಣ್ಣ ತಮ್ಮರು, ಮಾವಳಿ ಅಲ್ಲ, ಅಣ್ಣ ತಮ್ಮರು. ನನಗೆ ಯಾಕೆ ಅಷ್ಟು ಸಿಟ್ಟು ಬಂತು ಅಂದ್ರೆ, ನಾನೇ ಮಾಡಿದ ಅಧ್ಯಕ್ಷ ಮುನ್ಸಿಪಾಲ್ಟಿಗೆ, ಕಾಂಗ್ರೆಸ್ನಾಗಿದ್ದು. ಈಗ ಯಾವ್ದೋ ಒಂದು ವಿಚಾರಕ್ಕೆ ಇವ್ನು ಬಿಜೆಪಿಗೆ ಹೋಗಿ ಕಾಂಗ್ರೆಸ್ ಇದ್ದಿಕ್ಕಾರ ಅಂದ್ರೆ ಮತ್ತೆ ನಮಗೆ ಸಿಟ್ಟು ಬರಲ್ವಾ? ಅಲ್ಲ, ಬಿಜೆಪಿಯಿಂದ ನೀವು ಕಾಂಗ್ರೆಸ್ ಅಲ್ಲೇ ತಳ್ಳಿದ್ದೇನೆ, ಅಲ್ಲೇ ಮಾಡಿಲ್ಲ, ತಳ್ಳಿದ್ದೇನೆ. ಅವನು ನನ್ನ ಮ್ಯಾಗ ಬಂದ, ಅವನು ನನ್ನ ಶರ್ಟ್ ಹಿಡಿಯೋಕ್ಕೋ ಅಥವಾ ಏನೋ ಬಂದ ಅವನು. ಬಟ್ ನನ್ನ ಶರ್ಟ್ ಹಿಡಿಯೋಕೆ ನಾನು ಯಾಕೆ, ಅವ್ನು ನನಗಿಂತ ಇದ್ದಾನೆ, ಅವನು ನಾನು ತಳ್ಳಿದ್ದೇನೆ ಅವನಿಗೆ. ಅಲ್ಲೇ ಏನು ಮಾಡಿಲ್ಲ ನಾವು ಅವನಿಗೆ. ಅವರು ಇದನ್ನು ಬೆಳೆಸ್ತಾರೆ ಅಂದರೆ ನಾವು ರೆಡಿ ಇದ್ದೀವಿ. ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮದು ಒಂದು ಕಂಪ್ಲೇಂಟೇ, ಕೌಂಟರ್ ಕೇಸ್ ರೆಡಿ ಇರ್ತೈತಿ. ಅವ್ರೇನು ಸಂಬಂಧಪಟ್ಟರು ಅಷ್ಟರ ಮ್ಯಾಗೂ ನಮ್ಮ ಕೌಂಟರ್ ಕೇಸ್ ಇರುತ್ತೆ. ಸೂರ್ಯನ ನಂತರ ನೀವು